ಈಸಿ ಆಗಿತ್ತು. ಮಾಡರೇಟ್ ಆಗಿತ್ತಾ? ಮಾಡರೇಟ್ ಆಗಿತ್ತು. ಎಷ್ಟು ಬರುತ್ತೆ ಮಾರ್ಕ್ಸ್? 60 ಅಬೌವ್ ಬರ್ಬೋದು. ಎಕ್ಸ್ಪೆಕ್ಟ್ ಮಾಡಿ ಸಿಲೆಬಸ್ ಇಂದಾನೆ ಕ್ವಶನ್ಸ್ ಬಂದಿತ್ತಾ? ಹಾ, ಪ್ರಿಪರೇಷನ್ ಏನ್ ಮಾಡ್ಕೊಂಡಿದ್ರಿ? ಮಾಡೆಲ್ ಪೇಪರ್ಸ್ ಎಲ್ಲ ಪ್ರಿಪೇರ್. ಮಾಡೆಲ್ ಪೇಪರ್ಸ್ ಪ್ರಿಪೇರ್. ಅಂದ್ರೆ ಎಕ್ಸಾಮ್ ಹೋಗ್ಬೇಕಾದ್ರೆ ಆ ಟೆನ್ಷನ್ ಇತ್ತಲ್ಲ, ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ್ಮೇಲೂ ಅದೇ ಟೆನ್ಷನ್ ಇತ್ತಾ ಅಥವಾ ಫುಲ್ ಖುಷಿ ಆಯ್ತಾ? ಪೇಪರ್ ನೋಡಿದ್ಮೇಲೆ ಈಸಿ ಆಯ್ತು. ನಿಮ್ಮ ಹೆಸರು? ಸ್ನೇಹಪ್ರಿಯ. ಈಸಿ ಆಗಿತ್ತು. ಕನ್ನಡ ಪೇಪರ್ ಅಲ್ವಾ, ಈಸಿಯಾಗಿ ಇರುತ್ತೆ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಏನ್ ಅನ್ಸ್ತು? ಏನೂ ಅನ್ಸಿಲ್ಲ. ಎಕ್ಸ್ಪೆಕ್ಟ್ ಮಾಡಿ ಸಿಲೆಬಸ್ ಇಂದಾನೆ ಕ್ವಶನ್ಸ್? ಎಕ್ಸ್ಪೆಕ್ಟ್ ಮಾಡಿದ್ದೇ ಇತ್ತು. ನಿಮ್ ಪ್ರಿಪರೇಷನ್ ಹೇಗಿತ್ತು? ಪ್ರಿಪ್ರೇಷನ್ ಮಾಮೂಲಿ ಚೆನ್ನಾಗೇ ಇತ್ತು. ಎಷ್ಟು ಮಾರ್ಕ್ಸ್ ಬರುತ್ತೆ? ಬರುತ್ತೆ, ಒಂದು 60+ ಮೇಲೆ ಬರುತ್ತೆ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಏನಾಯ್ತು? ಏನು ಅನ್ಸಿಲ್ಲ. ಫಸ್ಟ್ ಭಯ ಆಗಿತ್ತು, ಏನು ಕೊಟ್ಬಿಡ್ತಾರೋ, ಫುಲ್ ಟಫ್ ಇರುತ್ತೆ ಅಂತ. ಬಟ್ ಅಷ್ಟೊಂದಿನ್ ಟಫ್ ಇರ್ಲಿಲ್ಲ. ನಿಮ್ಮ ಹೆಸರು? ತ್ರಿಷಾ. ಥ್ಯಾಂಕ್ ಯು. ಎಕ್ಸಾಮ್ ಬರ್ದಿದ್ದೀರಾ, ಹೇಗಿತ್ತು ಪೇಪರ್? ಚೆನ್ನಾಗಿತ್ತು, ಈಸಿ ಇತ್ತು. ಅಷ್ಟೇನ್ ಕಷ್ಟ ಅನ್ಕೊಂಡಿದ್ವಿ, ಅಷ್ಟೊಂದು ಕಷ್ಟ ಏನಿರ್ಲಿಲ್ಲ. ಮಾಡಲ್ ಕ್ವಶನ್ ಪೇಪರ್ ಪೇಪರ್ ನೋಡಿದ ತಕ್ಷಣ ಏನ್ ಅನ್ಸ್ತು? ಈಸಿಯಾಗೇ ಇತ್ತು. ಸ್ವಲ್ಪ ಏನು ಭಯ ಇರ್ಬೋದೇನೋ ಅನ್ಕೊಂಡಿದ್ವಿ, ಅಷ್ಟೊಂದೇನ್ ಭಯ ಅನ್ಸಿಲ್ಲ. ಎಕ್ಸ್ಪೆಕ್ಟ್ ಮಾಡಿ ಸಿಲೆಬಸ್ ಹಾ, ಆಲ್ಮೋಸ್ಟ್ ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಇಂದಾನೆ ಇತ್ತು ಕ್ವಶನ್ಸ್. ಪ್ರಿಪರೇಷನ್ ಹೇಗಿತ್ತು? ಪ್ರಿಪ್ರೇಷನ್ ಅದೇ ಮಾಡಲ್ ಕ್ವಶನ್ ಪೇಪರ್ಸ್ ಇಂದ ಓದ್ಕೊಂಡಿದ್ವಿ. ಆಮೇಲೆ ಯಾವ್ದಾದ್ರು ಇಂಪಾರ್ಟೆಂಟ್ ಅವೆಲ್ಲ ಓದಿದ್ವಿ. ಈಸಿ ಎಷ್ಟು ಬರುತ್ತೆ ಮಾರ್ಕ್ಸ್? ಬರ್ಬೋದು 95 ನೈಸ್. ನಿಮ್ಮ ಹೆಸರು? ಮೇಸರ. ಟಾಪರ್. ಹೇಗ್ ಬರದ್ರಿ? ಚೆನ್ನಾಗಿತ್ತು, ಈಸಿ ಇತ್ತು. ಟಫ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ, ನಿಮ್ ಎಕ್ಸ್ಪೆಕ್ಟೇಷನ್ ತರಾನೇ ಇತ್ತಾ? ಎಕ್ಸ್ಪೆಕ್ಟೇಷನ್ಸ್ ತರಾನೇ ಇತ್ತು. ಎಷ್ಟು ಮಾರ್ಕ್ಸ್ ಬರುತ್ತೆ? ಐ ಥಿಂಕ್ 70 ಅಬೌವ್. ಪ್ರಿಪರೇಷನ್ ಏನೆಲ್ಲ ಮಾಡ್ಕೊಂಡಿದ್ರಿ? 2 days ಇಂದ ಮಾಡ್ತಿದ್ದೆ ಅಷ್ಟೇ. ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲ ಇತ್ತಲ್ವಾ, ಅದೆಲ್ಲ ಮಾಡಿ ಓದಿದ್ದೆ ಅಷ್ಟೇ. ನೆಕ್ಸ್ಟ್ ಯಾವ ಎಕ್ಸಾಮ್? ಇಂಗ್ಲಿಷ್ ಯಾವತ್ತಿರೋದು? ಟ್ಯೂಸ್ಡೇ. ಅದಕ್ಕೆ ಭಯ ಇದೆಯಾ? ಇಲ್ಲ, ಏನಿಲ್ಲ. ನಿಮ್ಮ ಹೆಸರು? ಹುಸೈಫಾ. ಹೇಗಿತ್ತು ಪೇಪರು? ಈಸಿ ಇತ್ತು, ಚೆನ್ನಾಗಿತ್ತು. ಮಾಡೆಲ್ ಪೇಪರ್ ಇಂದಾನೆ ಎಲ್ಲ ರಿಪೀಟ್ ಆಗಿತ್ತು. ಆಮೇಲೆ ತುಂಬಾನೇ ಈಸಿ ಇತ್ತು, ಅಷ್ಟೊಂದು ಕಷ್ಟ. 70+. ನಿಮ್ ಪ್ರಿಪರೇಷನ್ ಹೇಗ್ ಮಾಡ್ಕೊಂಡಿದ್ರಿ? ಪ್ರಿಪರೇಷನ್ ಅಂದ್ರೆ ಲಾಸ್ಟ್ 2 days ಇಂದಾನೆ ಮಾಡಿದ್ದು ಅಷ್ಟೇ. ಥ್ಯಾಂಕ್ ಯು. ನೆಕ್ಸ್ಟ್ ಇಂಗ್ಲಿಷ್ ಎಕ್ಸಾಮ್ ಬರ್ತಾ ಇದೆ, ಅದಕ್ಕೆ ಏನಾದ್ರು ಭಯ ಏನಾದ್ರು ಇದೆಯಾ? ಇಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ದು ಸಿಲೆಬಸ್ ಇಂದಾನೆ ಎಲ್ಲ ಕ್ವಶನ್ಸ್ ಬಂದಿತ್ತು. ಓಕೆ, ನಿಮ್ಮ ಹೆಸರು? ಸಹನಾ. ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ ತರನೇ ಬಂದಿತ್ತಾ? ಎಕ್ಸ್ಪೆಕ್ಟ್ ಮಾಡಿದ್ದಾರನೆ. ಅಂದ್ರೆ ಇಷ್ಟು ಮಾರ್ಕ್ಸ್ ಬರುತ್ತೆ? ಮಾರ್ಕ್ಸ್ ಗೊತ್ತಿಲ್ಲ, ಕರೆಕ್ಷನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾವು ಬರ್ತಿದೀವಿ. ಓಕೆ, ನೆಕ್ಸ್ಟ್ ಇಂಗ್ಲಿಷ್ ಎಕ್ಸಾಮ್ ಬರ್ತಾ ಇದೆ, ಏನ್ ಪ್ರಿಪರೇಷನ್? ಇಂಗ್ಲಿಷ್ ಎಲ್ಲ ಸ್ಟಾಟ್ಸ್. ಮಂಜುಳಾ. ಹೇಳಿ, ಕ್ವಶನ್ ಹೇಳಿ. ಹೇಗಿತ್ತು ಕ್ವಶನ್ ಪೇಪರ್? ತುಂಬಾ ಚೆನ್ನಾಗಿತ್ತು, ಈಸಿ ಇತ್ತು ಅಕ್ಕ. ಅಟ್ಲೀಸ್ಟ್ 75 ಬರ್ಬೋದು. ಓಕೆ, 75 ಬರ್ಬೋದು. ಪ್ರಿಪರೇಷನ್ ಏನೆಲ್ಲ ಮಾಡ್ಕೊಂಡಿದ್ರಿ? 2 days ಪ್ರಿಪರೇಷನ್ ಮಾಡ್ಕೊಂಡಿದ್ದು ಕನ್ನಡಗಷ್ಟೇ. ಅಂದ್ರೆ ವರ್ಷ ಫುಲ್ ಓದಿರ್ಲಿಲ್ಲ, ಲಾಸ್ಟ್ ಹೌದು. ಲೆಸನ್ ಕೇಳಿಸ್ಕೊಂಡು ನಾರ್ಮಲ್ ಆಗಿ ಬರೀತಾ ಇದ್ವಿ ಅಷ್ಟೇ. ಓದ್ರೇನೆ ನಮ್ಗೆ ಅರ್ಥ ಆಗೋದು. ಬಟ್ ಇವಾಗ ನಾವು ಓದ್ಕೊಂಡು ಬಂದು ಬರ್ದಿರೋದು ಫಸ್ಟ್. ಎಕ್ಸ್ಪೆಕ್ಟ್ ಮಾಡಿದ ಸಿಲೆಬಸ್ ಇಂದಾನೆ ಎಲ್ಲ ಕ್ವಶನ್ಸ್ ಎಲ್ಲ ಆಯ್ತು. ಅಂದ್ರೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಫುಲ್ ಟೆನ್ಷನ್? ಇಲ್ಲ ಏನು ಆಗಿಲ್ಲ. ಗ್ರಾಮರ್ ಇಂದ ಹಿಡಿದು ಕ್ವಶನ್ ಆನ್ಸರ್ಸ್ ವರ್ಗು ಎಲ್ಲ ಈಸಿ. ಓಕೆ, ನೆಕ್ಸ್ಟ್ ಇಂಗ್ಲಿಷ್ ಎಕ್ಸಾಮ್ ಬರ್ತಾ ಇಂಗ್ಲಿಷ್ ಭಯ ಇಲ್ಲ. ಸ್ಟಾಟ್ಸ್ ನೆಕ್ಸ್ಟ್ ಮಂಡೇ ಸ್ಟಾಟ್ಸ್ ಇದೆ. ನಿಮ್ಮ ಹೆಸರು? ಅಪೂರ್ವ. ಓಕೆ.